ಶ್ರೀಲಕ್ಷ್ಮಿ ಅಭಿಜಿತ್. ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿರ್ತಕ್ಕಂಥ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಮಾಡ್ತಾ ಇದೆ. ಸ್ವಾತಿ ಹತ್ಯೆಯನ್ನು ಖಂಡಿಸಿ ನಾಳೆ ಮಾಸೂರು ಬಂದ್ಗೆ ವಿಎಚ್ಪಿ ಸೇರಿದಂತೆ ಎಬಿವಿಪಿ ಇನ್ನಿತರೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಮೃತ ಸ್ವಾತಿಯ ಹುಟ್ಟೂರು ರಟ್ಟಿಹಳ್ಳಿಯ ಮಾಸೂರು ಬಂದ್ಗೆ ಕರೆ ಕೊಡಲಾಗಿದೆ. ವಿಎಚ್ಪಿ ಸೇರಿದಂತೆ ಎಬಿವಿಪಿ ಮತ್ತು ಇನ್ನಿತರೆ ಹಿಂದೂ ಸಂಘಟನೆಗಳು ಈ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಕ್ಯಾಂಪೇನ್ ಅನ್ನು ಮಾಡ್ತಾ ಬಂದಿದೆ. ನಿನ್ನೆಯಿಂದಲೂ ಕೂಡ ನಯಾಜ್ ಏನು ಸ್ವಾತಿ ಹತ್ಯೆ ಆರೋಪಿ, ನಯಾಜ್ನಿಂದ ಹತ್ಯೆಯಾಗಿರುವಂತಹ ಸ್ವಾತಿಗೆ ನ್ಯಾಯ ಸಿಗಬೇಕು ಅನ್ನೋದು ಈ ಕ್ಯಾಂಪೇನ್ನ ಕೂಗು. ನರ್ಸ್ ಮರ್ಡರ್ ಕೇಸ್ಗೆ ಲವ್ ಜಿಹಾದ್ ಲಿಂಕ್ ಇದೆಯಾ, ಲವ್ ಜಿಹಾದ ಇದು ಅನ್ನುವಂಥದ್ದು ಪ್ರಶ್ನೆ. ಸ್ವಾತಿ ಹತ್ಯೆಯ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾನೆ ಇದೆ ನಿನ್ನೆಯಿಂದಲೂ ಕೂಡ. ರಾಣೆಬೆನ್ನೂರಿನ ಹೊರವಲಯದ ಸ್ವರ್ಣ ಪಾರ್ಕಿಗೆ ಸ್ವಾತಿಯನ್ನ ಕರೆದುಕೊಂಡು ಬಂದಂತ ನಯಾಜ್ ಇದನ್ನಲ್ಲ, ಆಕೆಯನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಮನವೊಲಿಸುವಲ್ಲಿ ಆಕೆ ಒಪ್ಪದೇ ಇದ್ದಾಗ ಆತ ಏನ್ ಮಾಡ್ತಾನೆ, ನಯಾಜ್ ಏನ್ ಮಾಡ್ತಾನೆ, ತನ್ನ ಸ್ನೇಹಿತರಾದಂತ ವಿನಯ್ ಮತ್ತೆ ದುರ್ಗಾಚಾರ್ಯನ್ನ ಎರಡೂ ಕರೀತಾನೆ, ಫೋನ್ ಮಾಡಿ ಕರೀತಾನೆ. ಆಗ ದುರ್ಗಾಚಾರ್ ಮತ್ತೆ ವಿನಯ್ ಕಾರ್ನಲ್ಲಿ ಬರ್ತಾರೆ. ಮೊದಲೇ ನಯಾಜ್ ಆತ ಇನ್ನೊಂದು ಕಾರ್ನಲ್ಲಿ ಬಂದಿರ್ತಾನೆ. ಬಂದವನು ಈ ದುರ್ಗಾಚಾರ್ ಮತ್ತೆ ವಿನಯ್ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ. ಅವ್ರು 3 ಜನ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನ ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಈ ಕಬ್ಬಿಣ ಕಂತಿಮಠದ ಈ ಶಾಲೆಗೆ ಮತ್ತೊಂದು ಸಲ ಮನವೊಲಿಸೋದಕ್ಕೆ ಕರೆದುಕೊಂಡು ಬರ್ತಾರೆ. ಮನವೊಲಿಸೋದು ಯಾಕೆ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂತ ವಿಚಾರ. ಕರೆದುಕೊಂಡು ಬಂದವರು ಆಕೆಯನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಸ್ವಾತಿ ಒಪ್ಪೋದಿಲ್ಲ. ಆಗ ನಯಾಜ್ ಇದೇ ಜಾಗಕ್ಕೆ ಬಂದು ಇಲ್ಲೇ ಗಾಡಿಯನ್ನ ನಿಲ್ಲಿಸಿ 2 ಕಾರ್ನಲ್ಲಿ ಬರ್ತಾರೆ. ಒಂದು ಕಾರನ್ನ ಇಲ್ಲೇ ನಿಲ್ಲಿಸಿ ಹಿಂಗೆ ಒಳಗಡೆ ಬಂದು ನೋಡಿ ಹಿಂಗೆ ನಡೆದುಕೊಂಡು ಬರ್ತಾನೆ. ಹಿಂಗೆ ನಡೆದುಕೊಂಡು ಬಂದು ಇದೇ ಸ್ಟೆಪ್, ಪಾಳು ಬಿದ್ದಂತ ಕಬ್ಬಿನ ತಂತಿ ಮಠದ ಈ ಶಾಲೆಯ ಈ ಸ್ಟೆಪ್ ಇಲ್ಲಿ ಯಾರು ಕೂಡ ಬರೋದಿಲ್ಲ. ಅಷ್ಟೊತ್ತಿಗಾಗ್ಲೇ ಹೊತ್ತು ಮುಳುಗಿರುತ್ತೆ. ಅಲ್ಲಿವರೆಗೂ ಕೂಡ ಸ್ವಾತಿ ಮನೆಯವರ ಜೊತೆಗೆ ಫೋನ್ ಸಂಪರ್ಕದಲ್ಲಿರ್ತಾಳೆ. ಇಲ್ಲಿಗೆ ಬಂದಾದ ನಂತರ ಸ್ವಾತಿ ಮತ್ತೆ ಶಶಿರೇಖಾ ಅಂದ್ರೆ ಸ್ವಾತಿಯ ತಾಯಿ ಜೊತೆಯಲ್ಲಿ ಸಂಪರ್ಕ ಅಲ್ಲಿಗೆ ಕಟ್ ಆಗುತ್ತೆ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆನಂತರ ಇಲ್ಲಿಗೆ ಬರುವಾಗ ರಾತ್ರಿ ಆಗಿರುತ್ತೆ. ಅವರು ಬಿಟ್ಬಿಡು ಅಂತ ಹೇಳಿ ಡ್ರಿಂಕ್ಸ್ ಮಾಡಿರ್ತಾರೆ. ಮೊದಲೇ ಬಿಟ್ಬಿಡು ಅಂತ ಹೇಳಿ ಸ್ವಾತಿಯಲ್ಲಿ ಕೇಳ್ತಾರೆ. ಸ್ವಾತಿ ಕೇಳೋದಿಲ್ಲ. ಆಗ ಸ್ವಾತಿ ಹಠ ಮಾಡ್ತಾಳೆ. ಆಗ ಎಕ್ಸಾಕ್ಟ್ ಇದೇ ಸ್ಪಾಟ್ ನಲ್ಲಿ ನೋಡಿ, ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಏನು ಕೂಡ ಕಾಣಿಸೋದಿಲ್ಲ, ಬರೀ ಪಾಳು ಬಿದ್ದ ಶಾಲೆ. ರಾತ್ರಿ ಹೊತ್ತು ಮೊದಲೇ ಇಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಆಗ ಇಲ್ಲಿಗೆ ಬಂದಂತವರು ಅವರನ್ನ ಯಾರು ಸ್ವಾತಿಯನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮನವೊಲಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಮೊದಲು ದುರ್ಗಾಚಾರ ಸ್ವಾತಿ ಕೆನ್ನೆಗೊಂದು ಪೆಟ್ಟು ಹೊಡಿತಾನೆ. ಸ್ವಾತಿ ಕೆನ್ನೆಗೆ ಪೆಟ್ಟು ಹೊಡೆದಾಗ ಸ್ವಾತಿ ವಾಪಸ್ ದುರ್ಗಾಚಾರ್ನ ಕೆನ್ನೆಗೆ ಹೊಡಿತಾಳೆ. ಆ ನಂತರ ಅವರೆಲ್ಲರೂ ಕೆರಳಿರ್ತಾರೆ. ಯಾಕಂತ ಹೇಳಿದ್ರೆ ಮೊದಲೇ ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ದುರ್ಗಾಚಾರ್ ಮತ್ತೆ ವಿನಯ್ ಇಬ್ರು ಸೇರಿ ಸ್ವಾತಿಯ 2 ಕೈಗಳನ್ನ ಹಿಡಿದುಕೊಳ್ತಾರೆ. ಆಗ ನಯಾಜ್ ಸ್ವಾತಿಯ ಕುತ್ತಿಗೆಯಲ್ಲಿ ಇದ್ದಂತಹ ಆ ವೇಲ್ ಏನಿತ್ತಲ್ಲ, ಅವಳು ಹಾಕಿದ್ದಂತಹ ವೇಲ್ ಅದನ್ನ ಹಿಡಿದು ಸ್ವಾತಿಯ ಕುತ್ತಿಗೆಯನ್ನ ಇದೇ ಜಾಗದಲ್ಲಿ ಬಿಗಿದು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಆಕೆಯನ್ನ ಮನವೊಲಿಸುವ ಪ್ರಯತ್ನ ಸಾಧ್ಯ ಆಗದೆ ಇದ್ದಾಗ 3 ಜನ ಡ್ರಿಂಕ್ಸ್ ಮಾಡಿದವರು ಆಕೆಯನ್ನ ಕೊಲೆ ಮಾಡ್ತಾರೆ. ಯಾರು ಸ್ವಾತಿಯನ್ನ ಕೊಲೆ ಮಾಡಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತಾ, ನಿಜವಾಗ್ಲೂ ಕೂಡ ಅಲ್ಲಿ ನಡೆದೋದು ಏನು, ಅದೆಲ್ಲವೂ ಕೂಡ ಮುಂದುವರೆದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದ್ದು ಇಲ್ಲಿವರೆಗೂ ಏನಾಗಿದೆ, ಹಾಗೆ ಸ್ವಾತಿ, ನಯಾಜ್ ಹಾಗೆ ದುರ್ಗಾಚಾರ್, ವಿನಯ್ ಇವರೆಲ್ಲರ ವಿಚಾರ ಆಗಿದೆ. ಮುಂದುವರೆದು ಈ ಪ್ರಕರಣದ ಇನ್ನೂ ಆಳದ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್. ನಮಸ್ಕಾರ. ಏನಾಯ್ತು ಹಾಗಾದ್ರೆ ಸ್ವಾತಿಯ ಕಥೆ ಅನ್ನುವಂಥದ್ದನ್ನ ರಂಜಿತ್ ಶಿರಿಯಾರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಓಕೆ, ಲೆಟ್ಸ್ ಗೋ ಟು ಹಿಮ್. ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಗ್ರೌಂಡ್ ನಿಂದ. ರಂಜಿತ್ ಶಿರಿಯಾರ್, ಅಲ್ಲಿ ಪೊಲೀಸರ ತನಿಖೆಯಲ್ಲಿ ಬಂದಿರತಕ್ಕಂತಹ ಅಂಶಗಳನ್ನ ನೀವು ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರಿ. ಜೊತೆಗೆ ಸ್ವಾತಿಯ ಮನೆಯವರು ಏನ್ ಹೇಳ್ತಾರೆ, ಇದು ಲವ್ ಜಿಹಾದ್ ಕೇಸ, ಅವಳಿಗೆ ಇಷ್ಟ ಇರ್ಲಿಲ್ವಾ, ಯಾಕೆ ನಯಾಜ್ ಇಂಥ ಒಬ್ಬ ವ್ಯಕ್ತಿ ಅಂತ ಗೊತ್ತಿದ್ದು ಆಕೆ ಆತನ ಜೊತೆ ಹೋದ್ಲಾ, ಏನ್ ನಡೆದಿದೆ ಇಡೀ ಪ್ರಕರಣದಲ್ಲಿ?
ಶ್ರೀಲಕ್ಷ್ಮಿ ನೋಡಿ, ನಾನು ಕಬ್ಬಿಣ ತಂತಿ ಮಠದ ಆ ಪಾಳು ಬಿದ್ದ ಶಾಲೆ, ನಿರ್ಜನ ಪಾಳು ಬಿದ್ದ ಶಾಲೆಯಲ್ಲಿ ಸುಮಾರು 4 ಗಂಟೆಯ ನಂತರ ಸಂಜೆ ಹೊತ್ತಿಗೆ ಏನೇನಾಯ್ತು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ನೋಡಿ ಸುಮಾರು 4 ಗಂಟೆಯ ನಂತರ ಅಲ್ಲಿಗೆ ಬಂದವರು, ಅಲ್ಲಿ ದುರ್ಗಾಚಾರ್, ಆ ನಂತರ ನಯಾಜ್ ಹಾಗೆ ವಿನಯ್, 3 ಜನ ಆಕೆಯ ಮನವೊಲಿಸುವ ಪ್ರಯತ್ನ ಸಾಧ್ಯ ಆಗದೆ ಇದ್ದಾಗ ಆಕೆ ಮೇಲೆ ಹಲ್ಲೆ ಮಾಡ್ತಾರೆ. ಅದು ಸಾಧ್ಯ ಆಗದೆ ಇದ್ದಾಗ ಆಕೆಯ ಕೈಯನ್ನ ಹಿಡಿದುಕೊಂಡು ಆಕೆಯ ಕುತ್ತಿಗೆಗೆ ಆಕೆ ಧರಿಸಿದಂತ ವೇಲ್ನಿಂದ ಬಿಗಿದು ಆಕೆಯನ್ನ ಕೊಂದು ಹಾಕ್ತಾರೆ. ಅಷ್ಟೊತ್ತಿಗಾಗ್ಲೇ ಅವರೆಲ್ಲರೂ ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ, ಮದ್ಯಪಾನವನ್ನ ಮಾಡಿರ್ತಾರೆ. ಅದಾದ ನಂತರ ಸುಮಾರು ರಾತ್ರಿ ಹೊತ್ತಿಗೆ 11 ಗಂಟೆ ಸುಮಾರಿಗೆ ಕಬ್ಬಿಣ ತಂತಿ ಮಠದಿಂದ ಅವರು ನೇರವಾಗಿ ಬಂದದ್ದು, ಅವರು ಬಂದಿರುವಂತಹ ಸೇತುವೆ, ಅದು ತುಂಗಭದ್ರಾ ಸೇತುವೆ ನದಿ, ತುಂಗಭದ್ರಾ ನದಿ ಹರಿಯುವಂತ ಈ ಜಾಗ ನಂದಿಗಡಿ ಸೇತುವೆ, ಇದು ನಂದಿಗಡಿ ಸೇತುವೆ. ಈ ನಂದಿಗಡಿ ಸೇತುವೆ ಮೇಲೆ ಬರ್ತಾರೆ, ಆ ಮಾರ್ಗವಾಗಿ ಬರ್ತಾರೆ ನೋಡಿ. ಕಬ್ಬಿಣ ತಂತಿಯಿಂದ ಕಾರ್ನ ಡಿಕ್ಕಿಯಲ್ಲಿ ಸ್ವಾತಿಯ ಮೃತದೇಹವನ್ನ ಡಿಕ್ಕಿಯಲ್ಲಿ ತುಂಬಿಕೊಂಡು ಬಂದವರು ಆ ಮಾರ್ಗವಾಗಿ, ಎಲ್ಲೊಂದು ವೆಹಿಕಲ್ ಬರ್ತಾ ಇದೆಯಲ್ಲ, ಕಾರ್ ಬರ್ತಾ ಇದೆಯಲ್ಲ, ಆ ಮಾರ್ಗವಾಗಿ ಬರ್ತಾರೆ. ಆ ಮಾರ್ಗವಾಗಿ ಬಂದವರು, ಇದು ನಂದಿಗಡಿ ಸೇತುವೆ. ತುಂಗಭದ್ರಾ ನದಿ ಶಿವಮೊಗ್ಗದಿಂದ ಹಿಂಗೆ ಹರಿದು ಈ ಹರಿಹರಕ್ಕೆ ಸಾಗುವಂತ ಈ ಮಾರ್ಗ, ಈ ಹರಿವಿದೆಯಲ್ಲ, ಈ ಹರಿವಿಗೆ ಅಡ್ಡಲಾಗಿ ಕಟ್ಟಿರುವಂತ ಸೇತುವೆ ನಂದಿಗಡಿ ಸೇತುವೆ. ಈ ನಂದಿಗಡಿ ಸೇತುವೆಯ ಈ ಮಧ್ಯಭಾಗಕ್ಕೆ ಬರ್ತಾರೆ. ಈ ಭಾಗದಿಂದ ಈ ಕಡೆಗೆ ನದಿಯ ನೀರು ಹರಿದು ಹೋಗುತ್ತೆ. ಈ ಭಾಗಕ್ಕೆ ಬಂದು ಸುಮಾರು 11 ಗಂಟೆ 12 ಗಂಟೆ ಹೊತ್ತಿಗೆ, ರಾತ್ರಿ ಇಷ್ಟೊತ್ತಿಗೆ ಇಲ್ಲಿ ಯಾವುದೇ ವಾಹನಗಳ ಓಡಾಟ ಇರೋದಿಲ್ಲ. ಯಾರು ಬಂದ್ರೂ ಕೂಡ ಗೊತ್ತಾಗೋದಿಲ್ಲ, ಯಾರು ಹೋದ್ರೂ ಕೂಡ ಗೊತ್ತಾಗೋದಿಲ್ಲ. ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಇಲ್ಲೊಬ್ರು ಡೆಡ್ ಬಾಡಿಯನ್ನ ಇದೇ ನದಿಗೆ ಹೊತ್ತಾಕಿದ್ರು, ಎಸೆದಿದ್ರು. ಹಾಗೇನೆ ಆ ನಯಾಜ್ ಮಾಸ್ಟರ್ ಪ್ಲಾನ್ ಮಾಡಿ ಇಲ್ಲಿಗೆ ತೆಗೆದುಕೊಂಡು ಬಂದು ಬಾಡಿಯನ್ನ ಈ ಸೇತುವೆಯಿಂದ ಕೆಳಗಡೆ ಡಿಕ್ಕಿ ಓಪನ್ ಮಾಡಿ ಆ ಬಾಡಿಯನ್ನು ಎಸಿತಾರೆ. ಇಲ್ಲಿ ಜಾಸ್ತಿ ನೀರು ಕೂಡ ಇಲ್ಲ. ಈ ನದಿಗೆ ಎಸೆದಂತಹ ಸ್ವಾತಿಯ ಡೆಡ್ ಬಾಡಿ ಹಿಂಗೆ ಹರಿದು ಹೋಗುತ್ತೆ. ಹರಿದು ಹೋಗಿ ಮುಂದಕ್ಕೆ ಅಲ್ಲಿ ನಿಮ್ಗೆ ಮಣ್ಣು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಆ ಮಣ್ಣು ಕಾಣಿಸ್ತಾ ಇದೆಯಲ್ಲ, ಆ ದೂರದವರೆಗೂ ಕೂಡ ಹೋಗಿ, ಅಲ್ಲಿಯವರೆಗೂ ಕೂಡ ಹೋಗಿ ಆಕೆಯ ಡೆಡ್ ಬಾಡಿ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಕೆಳಗಡೆ ಇರುವಂತ ನದಿ, ಆ ನದಿ ಹರಿಯುವಂತ ಜಾಗ, ಅಲ್ಲಿ ಕಲ್ಲು ಮಣ್ಣು ಇದೆ, ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡಾದ ನಂತರ 3ನೇ ತಾರೀಕು ರಾತ್ರಿ 11 ಗಂಟೆಗೆ ಇಲ್ಲಿ ಎಸೆದ ಬಾಡಿ, ಡೆಡ್ ಬಾಡಿ ಸಿಗೋದು 6ನೇ ತಾರೀಕು. 6ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಡೆಡ್ ಬಾಡಿ ಪತ್ತೆಯಾಗುತ್ತೆ. 7ನೇ ತಾರೀಕು ಕಂಪ್ಲೇಂಟ್ ದಾಖಲಾಗುತ್ತೆ, ಕಾಣೆಯಾಗಿದ್ದಾಳೆ ನಮ್ಮ ಮಗಳು ಅಂತೇಳಿ. ಮಾಸೂರಿನಲ್ಲಿ ಸ್ವಾತಿಯ ತಾಯಿ ಶಶಿರೇಖಾ ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ಆ ನಂತರ ಪೊಲೀಸರು 7ನೇ ತಾರೀಕು ಐಡೆಂಟಿಫೈ ಮಾಡಿ 6ನೇ ತಾರೀಕೆ ಬಾಡಿಯನ್ನ ಅಲ್ಲಿ ಸಂಪೂರ್ಣವಾಗಿ ದಫನ್ ಮಾಡಿರ್ತಾರೆ. ಈಗ ಅನುಮಾನ ಇರೋದೇನು ಅಂತ ಕೇಳಿದ್ರೆ ಶ್ರೀಲಕ್ಷ್ಮಿ, ಒಂದು 6ನೇ ತಾರೀಕು ಡೆಡ್ ಬಾಡಿ ಸಿಗುತ್ತೆ. 6ನೇ ತಾರೀಕು ಯಾಕೆ ಡೆಡ್ ಬಾಡಿಯನ್ನ ದಫನ್ ಮಾಡಿದ್ರು, ಅಷ್ಟು ಡಿಸ್ಪೋಸ್ ಆಗಿತ್ತ ಬಾಡಿ ಅನ್ನೋದು ಒಂದು ಪ್ರಶ್ನೆ. ಅದಾದ ನಂತರ ಆ ಸ್ವಾತಿಯ ಮೊಬೈಲ್ ಇತ್ತಲ್ಲ,